ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ, ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಹಲವು ಜನ ಆರೋಪಿಗಳು. ಪ್ರಕರಣದ ವಿಚಾರಣೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪರ ವಕೀಲರು ಬೇಗ ಬೇಗ ವಿಚಾರಣೆ ಮಾಡಿ ಅಂತ ವಿಚಾರಣೆ ಬೇಗನ ನಡೀತಾ ಇದೆ. ಕಟಕಟೆಗೆ ಬಂದು ಸಾಕ್ಷಿ ಹೇಳಬೇಕಾದವರಿಗೆ ದರ್ಶನ್ ಅಭಿಮಾನಿಗಳಿಂದ ಬೆದರಿಕೆ, ದರ್ಶನ್ ಅಭಿಮಾನಿಗಳಿಂದ ಹಣದ ಆಮಿಷ, ಬೆದರಿಕೆ. ನಾನು ಸಂಜೆ ಅದನ್ನೇ ಹೇಳ್ತಾ ಇದ್ದೆ, ಇಂಥ ಅಭಿಮಾನಿಗಳಿದ್ರೆ ಬೇರೆ ಶತ್ರುಗಳೇ ಬೇಡ ಅಂತ. ಇಂಥ ಅಭಿಮಾನಿಗಳಿದ್ರೆ ದರ್ಶನ್ಗೆ ಬೇರೆ ಶತ್ರುಗಳಾದರೂ ಯಾಕೆ ಬೇಕ್ರಿ? ಬ್ರೇಕ್ಗಿಂತ ಮುಂಚೆ ಬಸವರಾಜ ಮಾಲಗತ್ತಿ ಸರ್ ಹೇಳಿದ್ರು 90% ಪ್ರಕರಣದಲ್ಲಿ ಪೊಲೀಸರು ಸರಿಯಾಗಿ ತನಿಖೆ ಮಾಡಿ ಒಳ್ಳೆ ಚಾರ್ಜ್ ಶೀಟನ್ನೇ ಮಾಡಿರ್ತಾರೆ ಅಂತ. ಇನ್ನು 10% ಕೇಸ್ಗಳ ಚಾರ್ಜ್ ಶೀಟ್ ಹಂತದಲ್ಲೇ ಅವು ಹಳಿ ತಪ್ಪಿರ್ತವೆ. ಉದಾಹರಣೆಗೆ ಹೇಳಬೇಕು ಅಂದರೆ ವಿನಯ್ ಕುಲಕರ್ಣಿ ಅವರು ಆರೋಪಿಯಾಗಿರುವಂಥ ಯೋಗೀಶ್ ಗೌಡ ಮರ್ಡರ್ ಕೇಸು, ಅದನ್ನು ಪೊಲೀಸರೇ ಹಳಿ ತಪ್ಪಿಸ್ಬಿಟ್ಟಿದ್ರು, ಪೊಲೀಸರೇ ಹಳ್ಳ ಹಿಡಿಸಿದ್ರು, ಮತ್ತು ಅದಕ್ಕೆ ಅನುಭವಿಸ್ತಾ ಇದ್ದಾರೆ, ಜೈಲಿನಲ್ಲಿದ್ದಾರೆ ಈಗ ಆ ಕೆಲಸ ಮಾಡಿದಂಥವ್ರು. ನಮ್ಮ ಜೊತೆಗೆ ಹೇಮಂತ್ ಕುಮಾರ್ ಅವರಿದ್ದಾರೆ, ವಕೀಲರು. ಹೇಮಂತ್ ಕುಮಾರ್ ಡಿಫೆನ್ಸ್ ಲಾಯರ್ ಒಬ್ಬರು ಏನೋ ಒಂದು ಐಡಿಯಾ ಕೊಟ್ಟಿರ್ತಾರೆ ಸರ್, ಈ ಸಾಕ್ಷಿ ಒಂದು ಸರಿಯಾಗಿ ಬರದೇ ಹೋದರೆ ಕಟಕಟೆಗೆ ಈ ಕೇಸನ್ನು ನಾನು ಸ್ಟ್ರಾಂಗ್ ಆಗ್ಬೋದು ಅಂತೇನೋ ಒಂದು ಕೊಟ್ಟಿರ್ತಾರೆ. ಅಲ್ಲ, ಬರಬಾರ್ದು ಅಂತ ಹೇಳಿ ಬಸವರಾಜ ಮಾಲಗತ್ತಿ ಸರ್ ಹೇಳಿದ್ರು, ಉತ್ತರ ಕರ್ನಾಟಕ ಕಡೆ ಆ ಥರ ವಕೀಲರಿದ್ದಾರೆ, ಈ ಕಡೆ ಗೊತ್ತಿಲ್ಲ ಅಂತಂದ್ರು ಅವ್ರು. ನನಗೆ ಆಶ್ಚರ್ಯ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ. ಈಗ ಎಸ್, ಅವರು ಹೇಳಿದಾಗೆ ಅವ್ರ ಡಿಪಾರ್ಟ್ಮೆಂಟಲ್ಲೂ ಒಂದಷ್ಟು ಜನ ಒಳ್ಳೆಯವರು ಕೆಟ್ಟವರು ಇರ್ತಾರೆ. ಈಗ ನಮ್ಮ ವೃತ್ತಿಯಲ್ಲೂ ಒಂದಷ್ಟು ಜನ, ಎಲ್ಲರೂ ಅಲ್ಲ, ತಮ್ಮ ವೃತ್ತಿಯಲ್ಲೂ ಕೂಡ ಎಲ್ಲೋ ಜರ್ನಲಿಸಂ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಎಲ್ಲ ವೃತ್ತಿಯಲ್ಲೂ ಒಂದು 5-10% ಇದ್ದೇ ಇರ್ತಾರೆ. ಅದು ನಾವು ಏನೇ ಮಾಡಿದ್ರು ಕೂಡ ಅದು ಬರೋದು ಖಾತ್ರಿ, ಏನು ಮಾಡೋಕ್ಕಾಗಲ್ಲ. ಎಸ್, ಆಯ್ತು ಸರ್. ಈ ಯೋಗೇಶ್ ಗೌಡರ ಕೇಸೇನೆ ತುಂಬ ಒಳ್ಳೆ ಆ್ಯಕ್ಚುಲಿ ಎಕ್ಸಾಂಪಲ್. ಎಸ್, ಇರ್ಬೋದು, ಮೊದಲು ಹಳ್ಳ ಹಿಡಿದಿರ್ಬೋದು, ಎಲ್ಲ ಆಗಿರ್ಬೋದು, ಮತ್ತು ಕೂಡ ಮತ್ತೆ ಅದೇ ಸಾಕ್ಷಿಗಳಿಗೆ ಧೈರ್ಯ ಕೊಟ್ಟು, ಮತ್ತೆ ಅದರಲ್ಲೂ ತಮ್ಮ ಸುವರ್ಣ ಟಿವಿ ಪಾತ್ರ ಬಹಳ ಇದೆ. ಎಸ್, ತಾವು ತಾವು ದಿನ ನ್ಯಾಯಕ್ಕೋಸ್ಕರ ಅವ್ರ ಅಣ್ಣ ಬರ್ತಿದ್ರು, ಹೊತ್ತಿಗೆ ಬರ್ತಿದ್ರು, ಅವ್ರ ಮನೆಯವ್ರನ್ನ ಕರ್ಕೊಂಡ್ಬರ್ತಿದ್ರಿ. ಸೊ ಇದು ಕೂಡ ಸಾಕಷ್ಟು ಕೆಲಸ ಮಾಡ್ತು. ಮತ್ತೆ ಇನ್ವೆಸ್ಟಿಗೇಷನ್ ಆಯ್ತು, CBI ಹೋಯ್ತು, ಇರಲಿ ಅದೇನೋ ಇರಲಿ ಪ್ರೊಸೆಸ್. ಆ ಕೇಸ್ನಲ್ಲೂ ಒಬ್ಬ ಕ್ಯಾಬ್ ಡ್ರೈವರ್, ಅದು ಇರ್ರೆಲೆವೆಂಟ್ ಸಾಕ್ಷಿ, ಅದನ್ನು ತುಂಬ ಇಂಪಾರ್ಟೆಂಟ್ ಸಾಕ್ಷಿ ಅಂತ ಪರಿಗಣನೆ ಮಾಡಿದ್ರು, ಯಾಕೋ ಗೊತ್ತಿಲ್ಲ. ಆಮೇಲೆ ಆತ ಸಾಕ್ಷಿ ಹೇಳೋದಕ್ಕೆ ಬರೋದಕ್ಕಿಂತ ಮುಂಚೆ ವಿನಯ್ ಕುಲಕರ್ಣಿ ಕಡೆಯಿಂದ ಹೋಗಿ ಅವ್ನಿಗೊಂದು 50,000 ದುಡ್ಡು ಕೊಡಕ್ಕೆ ಹೋದ್ರು. ಅವನು ಬಂದು CBI ಕಂಪ್ಲೇಂಟ್ ಕೊಟ್ಟ. ಅದರ ಮೇಲೆ ವಿನಯ್ ಕುಲಕರ್ಣಿ ಜಾಮೀನು ರದ್ದಾಯ್ತು ರೀ. ಈಗ ಏನು ಈತ ನನ್ನ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ, ಹೆದರಿಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಆರೋಪಿಗಳು ಅರೆಸ್ಟ್ ಆದ್ರಲ್ಲ, ಅಕಸ್ಮಾತ್ ಈಗ ದರ್ಶನ್ ಏನಾದ್ರು ಜಾಮೀನ್ ಮೇಲೆ ಹೊರಗಿದ್ದಿದ್ರೆ ಇದೇ ಬೇಸ್ ಮೇಲೆ ಜಾಮೀನು ರದ್ದಾಗಿ ಮತ್ತೆ ಜೈಲಿಗೆ ಹೋಗಬೇಕಾಗಿ ಬರ್ತಾರೆ. ಅದಕ್ಕೆ ಹೇಳಿದ್ದು, ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದಲ್ಲ, ಇಂಥ ಅಭಿಮಾನಿಗಳಿದ್ರೆ ಬೇರೆ ಶತ್ರುಗಳೇ ಬೇಡ, ಸಾಕು, ಹಳ್ಳ ಹಿಡಿಸೋದಕ್ಕೆ ಇವರೇ ಸಾಕು. ಅಲ್ಲ, ಖಂಡಿತ. ಯಾಕೆಂದ್ರೆ ಬೇಲ್ ಕೊಡ್ಬೇಕಾದ್ರೆ ಮೊದಲನೇ ಕಂಡೀಷನ್ ನಾಟ್ ಟು ಟ್ಯಾಂಪರ್ ದ ವಿಟ್ನೆಸ್. ಎಸ್, ಹೌದು, ಮೊದಲನೇದೇ ಅದು. ಸೊ ಟ್ಯಾಂಪರ್ ಆದ್ರೆ ತಾವು ಹೇಳಿದಾಗೆ ಮತ್ತೆ ಜೈಲಿಗೆ ಹೋಗೋದು ಖಾತ್ರಿನೇ. ಹೊರಗಿದ್ರೆ ಇದರಲ್ಲೇ ಬೇಲ್ ಕ್ಯಾನ್ಸಲ್ ಖಾತ್ರಿನೇ. ಯೋಗೇಶ್ ಗೌಡ್ರು ಕೇಸ್ ಯಾಕೆ ಕೊಲೆ ಕೇಸ್ ಯಾಕೆ ಹೇಳಿದೆ? ವಿನಯ್ ಕುಲಕರ್ಣಿ ಅವರು ಅಪರಾಧಿ ಇರತಕ್ಕಂಥ ಕೇಸ್ ಇಲ್ಲ, ಆರೋಪಿ ಆಗಿರ್ತಕ್ಕಂಥ ಕೇಸ್ ಇಲ್ಲ. ಅಪರಾಧಿ ಸರ್, ಈಗ ಕರೆಕ್ಟ್ ಆಗಿದೆ, ಆಯ್ತಾ. ಅಪರಾಧಿ ಆಗಿರ್ತಕ್ಕಂಥ ಕೇಸಲ್ಲಿ ಯಾತಕ್ಕೆ ಹೇಳಿದೆ ಅಂತಂದ್ರೆ, ಈಗ ಅದರಲ್ಲೂ ಹಾಗೇನೆ ವಿಟ್ನೆಸ್ಗೆ ಭಯಪಡಿಸಿದ್ರು, ಆಯ್ತು, ಭಯಪಟ್ಟರು ಅಥವಾ ಸಾಕ್ಷಿಗಳು ಏನೋ ಸುಳ್ಳು ಹೇಳಿದ್ರು ಆಗೋಯ್ತು, ಮತ್ತೆ ಇನ್ನೊಂದು ಸರಿ ಇನ್ವೆಸ್ಟಿಗೇಷನ್ ಆಯಿತು, ಮತ್ತೆ ಬಂದು ಸತ್ಯ ಹೇಳಿದ್ರ. ಅಂದರೆ ನಮ್ಮಲ್ಲಿ ಸಾಕ್ಷಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಧೈರ್ಯ. ನೋಡಿ ಸರ್, 195A IPC ಸುಳ್ಳು ಸಾಕ್ಷ್ಯ ಯಾರು ಹೇಳಿಸ್ತಾರೆ ಅವರಿಗೆ 7 ವರ್ಷದವರೆಗೂ ಶಿಕ್ಷೆ ಇದೆ, ದಂಡ ಇದೆ. ಮತ್ತು ಈಗ 232 ಆಫ್ BNS ಸೇಮ್ ಈಕ್ವಲೆಂಟ್ ಇದೆ, ಸೇಮ್ ಅದರಲ್ಲೂ 7 ವರ್ಷ ಇದೆ, ಎಲ್ಲ ಇದೆ. ಮತ್ತೆ ಮಾಡಬೇಕಾಗಿರ್ತಕ್ಕಂಥದ್ದು ಈಗ ಏನು ಯೋಗೇಶ್ ಗೌಡ್ರ ಕೇಸ್ ಆಯಿತು, ಗುಡ್ ಕೇಸ್ ಅದು ತಾವು ಕೊಟ್ಟಂಥದ್ದು. ಅದೇ ಥರ ಸಾಕ್ಷಿಗಳು ಧೈರ್ಯ ಮಾಡಬೇಕು. ಸಪೋಸ್ ನಾನು ನಿಮಗೆ ಎದುರಿಸ್ತೇನೆ ಅಂತ ಇಟ್ಕೊಳ್ಳಿ, ನಾ ಆರೋಪಿ ಕಡೆ ಯಾವನೋ ಒಬ್ಬ ಈಗ ಅಭಿಮಾನಿನ ಏನೋ ಅಂದ್ಕೊಳ್ಳಿ, ಕರೆಕ್ಟ್, ತಾವು ಧೈರ್ಯ ಮಾಡಿ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಡಬೇಕು. ಈಗ ಮಾಲ್ಗತ್ತಿ ಅವರಾಗಲಿ, SK ಉಮೇಶ್ ಅವರದ್ದು ನೀವು ಹೇಳೋದು ಕರೆಕ್ಟ್ ಇದೆ ರೀ, ಐಡಿಯಲಿ ಕರೆಕ್ಟಪ್ಪ. ಯಾರಿಗಾರು ನಾನು ಯಾವುದೋ ಕೇಸಲ್ಲಿ ಸಾಕ್ಷಿ ಆಗಿದ್ದೀನಿ, ನನಗೆ ಬೆದರಿಕೆ ಬಂದರೆ, ನನಗೆ ಆಮಿಷ ಬಂದರೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಐಡಿಯಲಿ ಕರೆಕ್ಟ್ ರೀ. ಈಗ ಒಬ್ಬ ಆರೋಪಿಗೆ ಶಿಕ್ಷೆ ಕೊಡಿಸಲೇಬೇಕು ಅನ್ನುವ ಕನ್ವಿಕ್ಷನ್ನು ಮೃತಪಟ್ಟವರ ಕುಟುಂಬದವ್ರಿಗೆ ಇದ್ರೆ ಅರ್ಥ ಆಗತ್ತೆ ರೀ. ಇವ್ರು ಯಾರೇನು ಇವರು, ಇವನು ಯಾರು? ಈಗ ಏನು ಬೆದರಿಕೆ ಬಂದಿದೆಯಲ್ಲ, ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಬರುವಾಗ ಆತನ ಬಾರ್ನಲ್ಲಿ ಗಾಡಿ ನಿಲ್ಲಿಸಿ ಡ್ರಿಂಕ್ಸ್ ಮಾಡಿದ್ರು.
ಅವನಿಗೇನಿದೆ ರೀ, ರೇಣುಕಾಸ್ವಾಮಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಆತನಿಗೆ ಯಾಕೆ ಬರುತ್ತೆ? ದರ್ಶನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಆತನಿಗೆ ಯಾಕೆ ಬರುತ್ತೆ ಹೇಳಿ? ಈಗ ಸಂವಿಧಾನವಾಗಲಿ ಪುರಾಣಗಳಾಗಲಿ ಅಥವಾ ಏನಾದರೂ ಆಗಲಿ, ಇಲ್ಲ ಮಾರಾಲಿಟಿ ಆರ್ ಲೀಗಾಲಿಟಿ ಏನು ತಗೊಂಡ್ರು ಕೂಡ ಸತ್ಯ ತಾವು ಗೊತ್ತಿದ್ದನ್ನು ಹೇಳಬೇಕು. ಸತ್ಯಂ ಶಿವಂ ಸುಂದರಂ ಅಂತ ಎಲ್ಲ ನಮ್ಮ ಸರ್ಕಾರದ ಎಲ್ಲ ಲಾಂಛನದಲ್ಲೂ ಇರ್ತಕ್ಕಂಥದ್ದು. ಸೊ ಮೊದಲನೇದು ಮಾಡಬೇಕಾಗಿರೋದು ಒಂದು ಪ್ರಯತ್ನ ಮಾಡಿ, ಓಕೆ, ಹೋಗಿ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಡಿ. ಆಯಿತು, ಪೊಲೀಸರವ್ರು ಮಾಡಲೇ ಇಲ್ವಾ, ಇನ್ಸ್ಪೆಕ್ಟರ್ ಮಾಡದೇ ಇರ್ಬೋದು, SHO ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಯಾರೋ ಇರ್ತಾರೆ, ಒಂದು ಮೇಲಧಿಕಾರಿಗಳಿಗೆ ಹೇಳಿ, ಅಲ್ಲೂ ಮಾಡದೇ ಇದ್ಮೇಲೆ ಬೇಕಾದ್ರೆ ಬಿಟ್ಟರೆ ಸಿಸ್ಟಮ್ ಕೆಟ್ಟಿದೆ ಅಂತ ಅನ್ಕೊಳ್ಳೋಣ, ಅದು ಸೆಕೆಂಡ್ರಿ. ಅದು ನೀವು ಪ್ರಯತ್ನನೇ ಮಾಡಲ್ವಲ್ಲ, ನೀವು ಧೈರ್ಯ ಮಾಡೋದು ಬಿಟ್ಬಿಟ್ಟು ನಾವೇ ಸಿಸ್ಟಮ್ ಮೇಲೆ ನೋಡಿ ಸರ್, ನಾವು ಪಾರ್ಟ್ ಆಫ್ ಇಟ್, ಎಲ್ಲರೂ ಪ್ರಜೆಗಳಾಗಿ ನಾವು ಪಾರ್ಟ್ ಇದ್ದೀವಿ ಅದರಲ್ಲಿ, ಧೈರ್ಯ ಮಾಡಿ. ಹೇಮಂತ್ ಕುಮಾರ್ ಅವರೇ, ಏನೋ ಪೂರ್ವ ಜನ್ಮದ ಪುಣ್ಯದಿಂದ ಕರ್ನಾಟಕದಂಥ ರಾಜ್ಯದಲ್ಲಿ ಹುಟ್ಟಿದ್ದೀವಿ, ಬಿಹಾರದಂಥ ರಾಜ್ಯದಲ್ಲಾದರೆ, ಈ ಹಿಂದೆ ಉತ್ತರ ಪ್ರದೇಶದಲ್ಲಾದರೆ ಈ ಸಾಕ್ಷಿಗಳನ್ನು ಹೋಗಿ ಎದುರಿಸೋದು ಬೆದರಿಸೋದು ಇಲ್ಲ, ಔಟೇ ಸೀದಾ. ಸಿಗ್ತಿರ್ಲಿಲ್ಲ ಅವರು ಸರ್, ಸೀನ್ಗೆ ಬರ್ತಿರ್ಲಿಲ್ಲ, ಸೀನ್ಗೆ ಬರಲ್ರಿ. ಸಾಕ್ಷಿ ಹೇಳೋನಪ್ಪ ನಾನು ಅಂತ ಏನಾದರೂ ಹೇಳಿಬಿಟ್ರೆ ಮುಗಿತಾತ, ಮರನೇ ದಿವಸ ಕೋರ್ಟಿಗೆ ಬರೋದಿಲ್ಲ ಅಷ್ಟೇ. ಆಗ ಆ ಲಾ ಅಂಡ್ ಆರ್ಡರ್ ಇರುವ ರಾಜ್ಯಗಳನ್ನು ನೋಡ್ತಾ ಇದೀವಲ್ಲ, ಸ್ಟೇಟ್ ಮಿಷಿನರಿ ಇಂದಲೇ ಬಿಗಿ ಆಗಬೇಕಾಗುತ್ತೆ. ಎಸ್, ಸೊ ಹೋಮ್ ಮಿನಿಸ್ಟ್ರಿ ಬಿಗಿ ಬರಬೇಕು, ಚೀಫ್ ಮಿನಿಸ್ಟರ್ ಬಿಗಿ ಇರಬೇಕು. ಸೊ ಇಡೀ ಅಡ್ಮಿನಿಸ್ಟ್ರೇಷನ್ನು, ಹೋಮ್ ಡಿಪಾರ್ಟ್ಮೆಂಟು, ಹೋಮ್ ಸೆಕ್ರೆಟರಿ ಮತ್ತು ಅಲ್ಲಿರ್ತಕ್ಕಂಥ ವರಿಷ್ಠಾಧಿಕಾರಿಗಳು ಪ್ರತಿಯೊಂದನ್ನು ಸರ್ ತಾವು ಹೇಗೆ ಚೆಕ್ ಮಾಡ್ತೀರಿ? ತಾವು ಬೆಳಗ್ಗೆ ಬರ್ತೀರಿ 6 ಗಂಟೆಗೆ ಯಾರು ಇರಬೇಕು, ಯಾರು ಆ್ಯಂಕರಿಂಗ್ ಮಾಡಬೇಕು, ಸಂಜೆ ಯಾರು ಇರಬೇಕು, ನೀವೇನು ಮಾಡಬೇಕು, ಅಥವಾ ಊಟ ತಿಂಡಿ ಏನು ಇಷ್ಟು ಜನ ಇದ್ದೀರಿ, ಸಾಕಷ್ಟು ಜನ ಇದ್ದೀರಿ, ಹೆಂಗೆ ಮಾಡಬೇಕು. ಹಾಗೇನೆ ಅವರು ಕೂಡ DGP ಇರ್ಬೋದು, IGP ಅವ್ರು ಏನಾದರೂ ಇರಲಿ, ಅವ್ರವ್ರ ಕೆಪಾಸಿಟಿ ಮೇಲೆ SP DCP ಮಾನಿಟ್ರ್ ಮಾಡಬೇಕು, ಡೈಲಿ ಮಾಡಬೇಕು. ನೀ ಏನು ಮಾಡ್ತಾ ಇದೀಯ, ಯಾಕೆ ಮಾಡ್ತಾ ಇದೀಯ ಅಂತ ಒಂದು SSD ಬರೆಯೋಕೆ ಹೇಳ್ತಾರೆ, ಅದನ್ನೊಂದು ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೆ. ಅವರು ಕೆಲವು ಪ್ರಾಕ್ಟಿಕಲ್ ಸ್ಟೇಷನಲ್ಲಂತೂ ಸಿಕ್ಕಾಪಟ್ಟೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇರ್ತವೆ. ಈಗ ಹೇಳ್ದಾಗೆ ಅವರು ಈಗಂತೂ ಎಲ್ಲ ಅಪ್ಲೋಡ್ ಮಾಡೋಕ್ಕೂ ಹೇಳ್ತಾರೆ. ಇವ್ರುಗಳು ಆನ್ಸರ್ ಮಾತ್ರ ವರಿಷ್ಠಾಧಿಕಾರಿಗಳಿದಾರಲ್ಲ, ಇನ್ಸ್ಪೆಕ್ಟರ್ಗಳು, SHOಗಳು ಏನಿರ್ತಾರೆ ಪಾಪ, ಅವರಿಗೆ ಬೆನ್ನತ್ತಿ ಹಿಂಸೆ ಒಂದು ಕೊಡ್ತಾರೆ. ಯಾಕೆ ಮಾಡಿಲ್ಲ ಅಂತ, ಯಾಕೆ ಮಾಡಬೇಕು, ಯಾಕೆ ಹಿಂಗೆ ಮಾಡಬೇಕು ಅಂತ ಯಾವತ್ತಾದರೂ ಟ್ರೈನಿಂಗ್ ಕೊಟ್ಟು ಅಕಾಡೆಮಿಕ್ ಕರೆದು, ಈಗ ನಮ್ಮಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಲೂ ಕೊಡ್ತಾರೆ ಸರ್. ATS ಇರ್ಬೋದು, ನಮ್ಮ ಅಂದರೆ ಈ ಸರ್ಕಾರಿ ಅಧಿಕಾರಿ ಬೇರೆಯವರಿಗೆ ಅಡ್ಮಿನಿಸ್ಟ್ರೇಷನ್ನು ಇದು ಎಲ್ಲ ಕೊಡ್ತಾರೆ. ಇವ್ರುಗಳಿಗೆ ಪೊಲೀಸರವರಿಗೆ ಪ್ರತಿ ಸಂಜೆ ಮಾನಿಟ್ರಿಂಗ್ ಅಂತ ಹೇಳ್ತಾರೆ. SHD ಎಲ್ಲ ಅಪ್ಲೋಡ್ ಮಾಡ್ತೀವಿ, ಇದು ಮಾಡ್ತೀವಿ, ಎಷ್ಟು ಕೇಸ್ ಆಯಿತು, ಎಷ್ಟು FIR ಆಯಿತು ಅಂತ. ಬಟ್ ಇನ್ವೆಸ್ಟಿಗೇಷನ್ ಸ್ಟೇಜ್ ಏನಾಯಿತು, ಈ ಕೇಸಲ್ಲಿ ಸಾಕ್ಷಿ ಯಾಕೆ ಸುಳ್ಳು ಹೇಳಿದರು, ಈಗ ತುಂಬ ಮಾತಾಡೋಕೆ ಹೋದರೆ ತುಂಬ ಲೆಂತಿ ಆಗಿಬಿಡುತ್ತೆ. ಯಾಕೆಂದರೆ ಈಗ ಆಸ್ಟ್ರೇಲಿಯಾದಲ್ಲಿ ಅಥವಾ ಬೇರೆ UK US ಅಥವಾ ಸ್ಟಾಕ್ ಎಲ್ಲ ಮಾತಾಡ್ಕೊಳಕ್ಕೆ ಹೋದರೆ ಅವರೆಲ್ಲ ಕ್ಲೀನಾಗಿ ಸ್ಲ್ಯಾಬ್ ಮಾಡ್ಕೊಂಡಿರ್ತಾರೆ ಸರ್. ಪ್ರತಿ ಒಂದು ಸ್ಟೇಷನಲ್ಲಿ ಪ್ರತಿ ಒಂದು ಕೇಸ್ ಪ್ರೋಗ್ರೆಸ್ಸು ಇಲ್ಲೂ ಕಳಿಸ್ತಾರೆ. ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟೇ. ಮೇಲೆ ಇವ್ರು ತಲೆ ಕೆಡಿಸ್ಕೊಂಡ್ರೆ ಸಿಸ್ಟಮು ಹೆಂಗೆ ನಾವು ಬೇರೆ ವೆಸ್ಟರ್ನ್ ಕಂಟ್ರೀಸು ಅಥವಾ ಏನು ಸಿಂಗಾಪುರ್ ಮಾಡ್ತೀವಿ, ಏನು 101% ಆಗುತ್ತೆ. ಅಲ್ಲಿಗಿಂತ ಕಾನೂನುಗಳಲ್ಲಿ ಭದ್ರವಾಗಿದ್ದಾವೆ. ಪ್ರಾಬ್ಲಮ್ ಎಲ್ಲಿದೆ ಅಂದರೆ ಪವರ್ ಯಾರ ಕೈ ಕೊಟ್ಟಿದ್ದೀವಿ ಅವ್ರು ಸಡ್ಲವಾಗಿದ್ದಾರೆ. ಇನ್ನೊಂದೇನಾಗ್ತದೆ, ನಮ್ಮಲ್ಲಿ ಹುಬ್ಳಿ-ಧಾರವಾಡದಲ್ಲಿ ಒಂದು ಕೇಸ್ ಆಯಿತು. ಅಲ್ಲಿ ಉದ್ದೇಶಪೂರ್ವಕವಾಗಿ ಅವನು ಕಂಪ್ಲೇಂಟ್ ವೆರಿ ಸ್ಟ್ರಾಂಗ್, ಭಾಳ ಸ್ಟ್ರಾಂಗ್ ಇದ್ದ ಅವನು, ಒಳ್ಳೆ ಬಲನೂ ಇತ್ತು, ಎಲ್ಲ ರೀತಿಯಿಂದನೂ ಸ್ಟ್ರಾಂಗ್ ಇದ್ದ. ಸೊ ಅವನು ಬೇಕಂತಾನೆ ಅವನಿಗೆ ನಮಗೆ ಸಾಕ್ಷಿದಾರ ಹೋಸ್ಟಾಗಿ ಮಾಡಿಸಿದ ಅಂತ ಒಂದು ಕಂಪ್ಲೇಂಟ್ ಮಾಡಿಸ್ತಾನೆ. ಅಂದ್ರೆ ಜಾಮೀನು ಆಗಿದ್ದು ಕ್ಯಾನ್ಸಲ್ ಆಗಲಿ ಅಂತ. ಒಂದು FIR ಮಾಡಿದ್ರೆ ಕ್ಯಾನ್ಸಲ್ ಆಗ್ತದೆ, ಒಳಗೆ ಹೋಗ್ತಾನೆ. ಇವತ್ತಿನ ದಿನದಲ್ಲಿ ಆ ಉದ್ದೇಶನೂ ಇರ್ತದೆ. ಟೆಕ್ನಾಲಜಿ ಇಷ್ಟು ಮುಂದುವರಿದ ಸಂದರ್ಭದಲ್ಲಿ ಎಲ್ಲಿ, ಯಾವಾಗ, ಎಷ್ಟೊತ್ತಿಗೆ, ಯಾರ ಮೊಬೈಲ್ ಲೊಕೇಶನ್ ಎಲ್ಲಿತ್ತು, ನೆಟ್ವರ್ಕ್ನಲ್ಲಿ ಇರ್ತಾ ಇಲ್ವಾ, ಎಲ್ಲ ಸಾಕ್ಷ್ಯಗಳು ಸಿಗ್ತವೆ. ಅದರ ಜೊತೆಗೆ ನಮ್ಮಲ್ಲಿರುವ ಇನ್ನೂ ಒಂದು ಅತಿ ದೊಡ್ಡ ಲೂಪ್ ಹೋಲ್ ಏನಂದರೆ ರಿವಾರ್ಡಿಂಗ್ ಸಿಸ್ಟಮ್ ಅನ್ನೋದಿಲ್ಲ. ಒಬ್ಬ ಅಧಿಕಾರಿ ಒಂದು ಚಾರ್ಜ್ ಶೀಟ್ ಹಾಕದ, ಆತನಿಗೆ ಆ ಚಾರ್ಜ್ ಶೀಟ್ ಮೇಲೆ ಆರೋಪಿಗೆ ಕನ್ವಿಕ್ಷನ್ ಆಯಿತು ಅಂದರೆ, ಕನ್ವಿಕ್ಷನ್ ತೆಗೆದುಕೊಂಡ ಕಾರಣಕ್ಕಾಗಿ ಒಬ್ಬ ಅಧಿಕಾರಿಗೆ ರಿವಾರ್ಡ್ ಕೊಡಬೇಕು. ಇಲ್ಲ, ಅಕ್ವಿಟ್ ಆದಾಗ ಆತನೊಂದು ಇಂಕ್ರಿಮೆಂಟ್ ಕಟ್ ಮಾಡಿ. ಬಹಳ ರೇರ್. ಏನ್ SK ಉಮೇಶ್ ಅವರೇ? ಇಲ್ಲ, ಒಂದು ರಿವಾರ್ಡ್ ಬರ್ಬೇಕ್ರಿ. ಒಬ್ಬ ಪೊಲೀಸ್ ಅಧಿಕಾರಿಗೆ ಯಾವಾಗದ ಒಳಗಡೆಯಿಂದ ನಾನು ಈ ಆರೋಪಿಗೆ ಶಿಕ್ಷೆ ಕೊಡಿಸಲೇಬೇಕು ಅನ್ನುವಂಥ ಹುರುಪು ಬರೋದು ಯಾವಾಗ? ಶಿಕ್ಷೆ ಕೊಡಿಸಿದಾಗ ನನಗೇನೋ ರಿವಾರ್ಡ್ ಆಗುತ್ತೆ, ಅಕ್ವಿಟ್ ಆದಾಗ ನನಗೇನಾರೋ ಡ್ಯೂಟಿಲಿ ಹಿಂದೆ ಬೀಳಬೇಕಾದ ಪರಿಸ್ಥಿತಿ ಬರುತ್ತೆ ಅಂದಾಗ ಜಜ್ಮೆಂಟ್ ಆದಾಗ ಮಾತ್ರ ಜಜ್ಮೆಂಟ್ ನಲ್ಲಿ ಬರಬೇಕದು. ಜಜ್ಮೆಂಟ್ ಅಲ್ಲಿ ಬಂದ್ರೆ ಅವಾಗ ಅವ್ನಿಗೆ ಆಕ್ಷನ್ ತಗೋತಾರೆ, ಅಲ್ಲಿವರೆಗೆ ತಗೊಳ್ಳೋದು. ಈಗ ನನ್ನ ಸ್ನೇಹಿತರಾದಂತಹ ಕೆಲವು ಅಧಿಕಾರಿಗಳಿದ್ದಾರೆ, ಬ್ಯಾಕ್ ಟು ಬ್ಯಾಕ್ 7 ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಬಂತ್ರಿ ಅವ್ರಿಗೆ. ಅವ್ರು ಸುಮ್ಮನೆ ಹೇಳ್ಕೊಂಡು ಓಡಾಡ್ಬೇಕಷ್ಟೇ. ನಾನು ಇನ್ವೆಸ್ಟಿಗೇಷನ್ ಮಾಡಿದ್ದೆ, ಚಾರ್ಜ್ ಶೀಟ್ ಹಾಕಿದ್ದೆ, 7 ಕೇಸ್ನಲ್ಲಿ ಕನ್ವಿಕ್ಷನ್ ಆಯಿತು, 7 ಕೇಸ್ನಲ್ಲಿ ಲೈಫ್ ಆಯಿತು, ಹೇಳ್ಕೊಂಡು ಓಡಾಡ್ಬೇಕಷ್ಟೇ. ಸರ್ವಿಸಲ್ಲಿ ಡಿಪಾರ್ಟ್ಮೆಂಟು ಅವ್ರಿಗೊಂದು ರಿವಾರ್ಡ್ ಕೊಡಬೇಕು. ಅದೇ ರೀತಿಯಾಗಿ
ಅಕ್ವಿಟ್ ಆದರೆ ಪ್ರಕರಣ ಯಾಕೆ ಅಕ್ವಿಟ್ ಆಯ್ತು ಅಂತ ಕೇಳಬೇಕಲ್ಲ ಆ ಅಧಿಕಾರಿಯನ್ನ. ನಮ್ಮಲ್ಲಿ ಒಂದು ಹೇಳ್ತೇನೆ, ನೋಬಡಿ ಇಸ್ ಆನ್ಸರಬಲ್. ಚಾರ್ಜ್ ಶೀಟ್ ಹಾಕುವುದರೊಂದಿಗೆ ಮುಗಿತು. ನಮ್ಮಲ್ಲಿ ರಿವಾರ್ಡ್ ಕೊಡೋದು ಬಹಳ ಕಷ್ಟ ಇದೆ. ರಿವಾರ್ಡ್ ಕೊಡಬೇಕಾದ್ರೆ ಒಂದು ನಿಮಿಷ ಉಮೇಶ್, ರಿವಾರ್ಡ್ ಕೊಡಬೇಕಾದ್ರೆ ಅಲ್ಲಿ ಹೋಗಿ ವಸೂಲಿ ಹಚ್ಚಿ ದುಡ್ಡು ಕೊಟ್ಟರು ಅದನ್ನ ರಿವಾರ್ಡ್ ತಗೋಬೇಕು ನಾವು. ಆ ಪರಿಸ್ಥಿತಿ ಇದೆ ಆಫೀಸ್ನಲ್ಲಿ. ಅದಕ್ಕೆ ಯಾರು ಹೋಗೋದಿಲ್ಲ. ನಮ್ಮಲ್ಲಿ ಇಲ್ಲ ಸರ್. ಈಗ ಏನಾಗುತ್ತೆ ಅಂದ್ರೆ, ನಾನೊಂದು ಕನ್ವಿಕ್ಷನ್ ಮಾಡಿಸ್ತೆ ಅಂತ ಹೇಳಿದ್ರೆ ನಾನೇ ಬೆನ್ನಿಗೆ ಬಿದ್ದು ಅದನ್ನ ಎತ್ಕೊಂಡು ಹೋಗಿ ಸರ್ ಇಲ್ಲ ಅಲ್ಲಿ ಮೈ ಕೆರ್ಕೋಷ್ಟು ಕೆಲಸ ಇರ್ತಾವ ಸರ್. ನಮ್ಮ ಪೊಲೀಸ್ ಸ್ಟೇಷನ್ಲೇ ಮಿಸ್ಸಿಂಗ್ ಆಗಿರೋ ಕೇಸ್ಗಳನ್ನ UDR ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ. ಅವ್ನು ಯಾರು ಅಂತ ಚೆಕ್ ಮಾಡಿದೆ ಅಂಥ ಪೊಲೀಸ್ ಸ್ಟೇಷನ್ಗೆ ಅಂಥ ಪ್ರಕರಣಗಳು ಆಗ್ಬಿಟ್ಟೆ. ನಮ್ಮ ಸ್ಟೇಷನಲ್ಲೇ ಅವ್ನು UDR ಆಗ್ಬಿಟ್ಟಿರುತ್ತೆ. ನಮ್ಮವರೇ ಹೋಗ್ಬಿಟ್ಟು ಅದನ್ನು ಇವರು ಅನ್ಐಡೆಂಟಿಫೈಡ್ ಅಂತ ಮಾಡಿಬಿಟ್ಟು ಊತಾಕ್ಬಿಟ್ಟಿರ್ತಕ್ಕಂಥದ್ದು ಪ್ರಕರಣಗಳು ಪೊಲೀಸ್ ಠಾಣೆಗಳಲ್ಲಿ ನಡೆದೋಗಿರೋ ನಮಗಾಗಲೇ ಹಲವಾರು ಮಾತಾಡಿದ್ದೀವಿ ನಾವು. ಅಂದರೆ ಕೆಲಸದ ಸಿಕ್ಕಾಪಟ್ಟೆ ಒತ್ತಡ ಅಂತಲ್ಲ, ಒಂದು ಏನಾದರೂ ಭಾಳ ಪ್ರಮುಖ ಪ್ರಕರಣ ಬಂತು ಅಂದ ತಕ್ಷಣ FIR ಮಾಡಬೇಕು. ನೋಡಿ, FIR ಮಾಡ್ತಾ ಇರ್ಬೇಕಂತ ಸಮಯದಲ್ಲೇ ಭಾಳ ಅತ್ಯಂತ ಎಚ್ಚರಿಕೆಯಿಂದ FIR ಮಾಡಬೇಕು. ಏನೋ ಒಂದು ಬರ್ಕೊಡ್ತಾರೆ, ಒಂದು 20 ಜನ ಬೇಡದವ್ರನ್ನ ಸೇರಿಸ್ತಾರೆ ಹೆಸರನ್ನ. ಪಾಪ ಅಮಾಯಕರು, ಅವ್ರಿಗಾಗಲ್ವಾ ಹಾಕ್ದಳ್ಳು ಹಾಕ್ಬಿಡು, FIRಗೆ ಹಾಕ್ಬಿಡು. ಯಾವ ಹೊಡೆದವ್ರು ಎಲ್ಲೋ ಹೋಗಿರ್ತಾರೆ, ಅವ್ರು ಒಬ್ಬರು ಇರೋದಿಲ್ಲ FIRಲಿ. ನಮಗೆ ತಲೆ ಕೆಟ್ಟೋಗ್ತಾ ಇರ್ತದೆ. ಅವ್ರು ಕೊಟ್ಟಂಗೆ ಏನಾರು FIR ಹಾಕ್ಬಿಟ್ರೆ ಜಸ್ಟಿಸ್ ಕೊಟ್ಟಂಗೆ ಆಗೋದೇ ಇಲ್ಲ. ಆತ್ಮಸಾಕ್ಷಿಗೆ ವಿರೋಧವಾದಂಥ ಕೆಲಸ ಮಾಡ್ತೀವಿ. ಬಟ್ ಕಾನೂನು ಏನು ಹೇಳ್ತದೆ, ಏನು ಕೊಟ್ಬಿಡ್ತಾರೋ ಬರ್ಕೊಬಿಟ್ರಪ್ಪ ಅಂತದೆ. ಬರೋದು ತಾಕ್ಬಿಟ್ಟು FIR ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ಬಿಡಿ ಅಂತ ಅಂತಾರೆ. ಬಟ್ ನಾವೇನು ಮಾಡ್ತೀವ, ಆ ಜಂಚರಲ್ಲಿ ಘಟನೆ ಹೆಂಗಾಯಿತು, ಯಾರು ಅಕ್ಯೂಡ್ಗಳು, ಅವ್ರ ಹೆಸರುಗಳನ್ನ ಏನಾದರೂ ಮಾಡಿ FIRನಲ್ಲಿ ತೊಗೊಬರ್ಬೇಕಲ್ಲ ಅವ್ರನ್ನ ಅಂತ ಅಂದ್ಬಿಟ್ಟು ಪ್ರಯತ್ನ ಪಡ್ತಾ ಇರ್ತೀವಿ. ಇಲ್ಲ ನಾಳೆ ಬೆಳಗ್ಗೆ ಯಾರೋ ಬಂದರು, ಒಂದು 20 ಜನ ಹೊಡೆದ್ರು, ಯಾರೋ ಗೊತ್ತಿಲ್ಲ ನನಗೆ, ಹಿಂದೆ ಬಂದು ಹಾಕ್ಬಿಟ್ರು, ನಾವು ದೂರದಲ್ಲಿ ನಿಂತ್ಕೊಂಡಿದ್ದು ಅಂದರೆ ಸಾಕು, ಇವ್ರಿಗೆ ಹೆಸರಿಲ್ಲ ಏನಿಲ್ಲ ಹಾಕ್ಬಿಟ್ಟು ತಂದು ನಿಲ್ಲಿಸ್ಬಿಟ್ಟಾರೆ. ಅಮಾಯಕನೆಲ್ಲ ಹಿಡ್ಕೊಬಂದಾಗ ಎಲ್ಲ ನೋಡ್ರಿ ಪಾಪ ಎಲ್ಲ ಏನಿಲ್ಲ FIR ಅಲ್ಲೇ ಏನಿಲ್ಲ ಅಂದ್ಬಿಡ್ತಾರೆ. ಅದೊಂದು ಅವಾಯ್ಡ್ ಮಾಡೋದಕ್ಕೆ ಎಷ್ಟೊಂದು ಎಕ್ಸಸೈಸ್ ಮಾಡ್ತೀವಿ ನಾವು, ಗೊತ್ತಾ ಸರ್? ಅದಕ್ಕೆ ಅವತ್ತೊಂದು ದಿವಸ ಏನಾರೋ ಒಂದು ಮರ್ಡರ್ ಆದರೂ, ಸೀರಿಯಸ್ ಆಗಿ ಏನಾದ್ರು ಒಂದು ರೇಪ್ ಆದರೂ, ಸೀರಿಯಸ್ ಆಗಿ ಏನೋ ಒಂದು 307 ಕೇಸ್ ಆದರೂ, ಇಡೀ ಮನೆಗೆ ಹೋಗಿ ಯಾವ ಮನೆ ಕಂಪ್ಲೀಟ್ ಮರೆತು ಬಿಡ್ತೀವಿ ನಾವು, ಯಾರು ಮಾಡಿದವರು ಅನ್ನುವಂಥದ್ದು ಆ ಸಮಯದಲ್ಲಿ ಪತ್ತೆ ಮಾಡಿ FIR ಒಳಗಡೆ ತಗೊಬರ್ತಕ್ಕಂಥ. ಅಲ್ಲೇ ಡಿಲೇ ಆಗುವಂಥದ್ದು ನಮ್ಗೆ ಸ್ವಲ್ಪ, ಅದಕ್ಕೆಲ್ಲ ಮ್ಯಾನೇಜ್ ಮಾಡ್ಕೊಳ್ತೀವಿ, ಏನು ತೊಂದರೆ ಏನಿಲ್ಲ, ಅದೆಲ್ಲ ಮಾಡ್ಕೊಳ್ತೀವಿ. ಆ ಡಿಲೇಗೆ ಏನು ಮಾಡಬೇಕು ಅಂದ್ಬಿಟ್ಟು ಅಂತ. ಬಟ್ ಅದನ್ನು ಪ್ರಯತ್ನಪಟ್ಟ ಹೆಸರುಗಳನ್ನ ಒಳಗಡೆಗೆ FIRನಲ್ಲೇ ಇಂಡಕ್ಟ್ ಮಾಡೋದಕ್ಕೆ ಎಲ್ಲ ಅಧಿಕಾರಿಗಳು ಸಹ ಪ್ರಯತ್ನ ಪಡ್ತಾರೆ. ಒಂದೊಂದು ಸಾರಿ ಕೊಟ್ಟಂಗೆ ಬರ್ಕೊಬಿಡ್ತಾರೆ. ಆಮೇಲೆ ನೋಡೋಣ, ಇನ್ವೆಸ್ಟಿಗೇಷನ್ ಒಳಗಡೆ ಅರೆಸ್ಟ್ ಮಾಡ್ಕೊಂಡು ಆದಮೇಲೆ ಯಾರವರು ಪತ್ತೆ ಮಾಡ್ಕೊಂಡು ಹೋಗುವಂಥ ಕಾಲದಲ್ಲಿ ನಾವುಗಳು ಅವರ ರೆಕಾರ್ಡ್ ಮಾಡ್ಕೊಂಡು ಸ್ಟೇಟ್ಮೆಂಟ್ಗಳು, ವಾಲಂಟ್ರಿ ಸ್ಟೇಟ್ಮೆಂಟ್ ಒಳಗಡೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಂತ. ಬಟ್ ಎಲ್ಲೋ ಏನಾಗುತ್ತೆ, ನಾಳೆ 1 ತಿಂಗಳಿಗೆ 1.5 ತಿಂಗಳಿಗೆ ಬೇಲ್ ಸಿಕ್ಬಿಡ್ತದೆ ಮರ್ಡರ್ ಕೇಸ್ಗಳಲ್ಲಿ. ರೌಡಿಗಳು 20 ದಿವಸ 25 ದಿವಸಕ್ಕೆ ಈಚೆ ಬಂದುಬಿಡ್ತಾರೆ. ಯಾರೋ ಬಂದರು 7-8 ಜನ ಮತ್ತೆ ತಗೊಂಡು ಹೊಡೆದ್ರು, ಆಯಿತು ಮುಗಿದಾಯಿತು, ಚಾಪ್ಟರ್ ಕ್ಲೋಸ್. ಏನು ನಾಳೆ ಬೆಳಿಗ್ಗೆನೇ ಈಚೆ ಬರ್ತಾರೆ. ಹೌದೇನೋ ಪೊಲೀಸರು ಯಾರನ್ನೋ ಹಿಡಿದು ಕಳಿಸ್ಬಿಟ್ಟವ್ರಿ. ಹಂಗೆ ಆ ಮಟ್ಟದ ನಂಬಿಕೆನೇ ನಮ್ಮ ಮೇಲೆ ಪೂರಾ ಸಂಪೂರ್ಣವಾಗಿ ಹೋಗ್ಬಿಡ್ತಾ ಇದೆ ಸರ್. ಇವ್ರು ಹಿಡಿದಿರೋರೆಲ್ಲ ಯಾರೋ ಯಾರೋ ಅಮಾಯಕರು ಹಿಡ್ಕೊಂಡ್ಬಂದ್ಬಿಟ್ಟು ಅವ್ರು ಯಾರೋ ಮಾತು ಕಟ್ಕೊಂಡು ಹಾಕ್ಬಿಟ್ಟು ಅವ್ರ್ಕೊಂಡು ಜೈಲಿಗೆ ಇವ್ರನ್ನ ಅನ್ನುವಂಥ ಮನಸ್ಥಿತಿಗೆ ಇವರು ಬಂದ್ಬಿಡ್ತಾರೆ, ಕೂತಿರೋರು ಬಂದ್ಬಿಡ್ತಾರೆ. ರಿವಾರ್ಡ್ ವಿಷಯ ಯಾಕೆ ಹೇಳಿದೆ ಅಂದ್ರೆ, ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡಿರುವಂಥ ವಕೀಲರ ರಿವಾರ್ಡ್ ತಗೊಳ್ತಾರೆ. ಅಲ್ಲ, ಏನಕ್ಕೆ ಆರೋಪಿಗೆ ನಾನು ಬೇಲ್ ಅಪ್ಲಿಕೇಶನ್ ಹಾಕ್ತೀನಪ್ಪ, ಇಷ್ಟ ಆಗುತ್ತೆ. ಅದೇ ಇವ್ರು ತಪ್ಪು ಮಾಡ್ಬಿಟ್ರು ಸರ್, ಬೇಲ್ ಸಿಕ್ಕರೆ ಇಷ್ಟು ಕೊಡು. ನಾನು ತಪ್ಪು ಅಂತ ಪ್ರೊಫೆಷನಲ್ ಫೀಸ್ ಏನ್ ತಗೋಬೇಕಲ್ಲ ತಗೊಳ್ತೀರಿ, ನಿಮಗೆ ರಿವಾರ್ಡ್ ಸರಿಯಾಗಿದೆ. ಏನಕ್ಕೆ ಅಂತ ತಪ್ಪು ಅಂತಂದ್ರೆ, ಕೊಲೆ ಮಾಡಿದವನು 20 ಆಚೆ ಬರ್ತಾರೆ ಅಂತ ಹೇಳ್ಬಿಟ್ರು. ನಾಳೆ ಬೆಳಗ್ಗೆ ನಮ್ಗೆ ಅಲ್ಲಿಂದ ಫೋನ್ ಬರ್ತವೆ, ಸರ್ ನಾನು 3 ತಿಂಗಳಾಯ್ತು 6 ತಿಂಗಳಾಯ್ತು ನಾನು ಬಿಟ್ಟಿಲ್ಲ. ಅದಕ್ಕೆ ರಿಯಾಲಿಟಿ ಆಗಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆಗೋವರೆಗೂ ಕೂಡ ಯಾವುದೇ ರೀತಿಯಾಗಿ ಒಂದು ಬೇಲ್ ಆಗುವಂಥದ್ದು ಸನ್ನಿವೇಶಗಳು ಬರಲ್ಲ. ನಾನು ಪ್ರಾಸಿಕ್ಯೂಷನ್ ನಲ್ಲಿರುವ ಸಮಸ್ಯೆ ಹೇಳ್ತಾ ಇದ್ದೀನಿ ಸರ್. ಡಿಫೆನ್ಸ್ ಲಾಯರ್ಗೆ ಸಿಗಬೇಕಾದ ರಿವಾರ್ಡ್ ಸರಿಯಾಗಿ ಸಿಗುತ್ತೆ. ಹೈ ಪ್ರೊಫೈಲ್ ಕೇಸ್ ಆದ್ರೆ ಇನ್ನೂ ಚೆನ್ನಾಗಿ. ನಾನು ತಪ್ಪು ಅಂತ ಹೇಳ್ತಿಲ್ಲ. ಪ್ರೊಫೆಷನಲ್ ಫೀಸ್ ಏನೇನು ತಗೋಬೇಕೋ ತಗೊಳ್ತೀರಿ ನೀವು. ಹೌದು, ಇಂಥದ್ದು ಕೆಲಸ ಮಾಡೋದಕ್ಕೋಸ್ಕರನೇ, ಆ ರೀತಿ ಕೆಲಸ ಮಾಡೋದಕ್ಕೋಸ್ಕರನೇ ಆ ರಿವಾರ್ಡ್ ಸಿಗುವಂಥದ್ದು. ಕರೆಕ್ಟ್. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ಪ್ರಾರಂಭನೂ ತುಂಬಾ ಚೆನ್ನಾಗಿ ಹೇಳಿದ್ರಿ ಇದನ್ನ. ಹಾಗೆ ನೀವು ರಿವಾರ್ಡ್ ಅನ್ನ ಕೊಟ್ಟರೂ ಕೂಡ ಆ ಕೆಲಸವನ್ನು ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗೂ ಕೂಡ ಇದೆ. ಆದ್ರೆ ನೀವು ರಿಯಾಲಿಟಿಗೆ ಬನ್ನಿ, ಸಾಕ್ಷಿ ಆಧಾರ ನಡೆಯುವಂಥ ಕೋರ್ಟಿಗೆ ಬನ್ನಿ. ಡಿಫೆನ್ಸ್ ಆಗಿರುವಂಥವನು ಕಾಪಿ ಪೇಸ್ಟ್ ಮಾಡಲ್ಲ, ಒಂದೊಂದು ಟ್ರಯಲ್ನು ಕೂಡ ವಿಭಿನ್ನ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಫಲಿಸ್ತಾರೆ. ಆದ್ರೆ ಪೊಲೀಸರು ಚಾರ್ಜ್ ಶೀಟ್ ಮಾಡಬೇಕಂದಾಗ
ಟೈಪಿಂಗ್ ಅಲ್ಲಿ ಕಾಪಿ ಪೇಸ್ಟ್ ಮಾಡ್ತಿರ್ತಾರೆ 4 ಜನ ಇವ್ರದ್ದು ಆ ಹಂಗೆಲ್ಲ ಸ್ಟೇಟ್ಮೆಂಟ್ ಮಾಡೋಕ್ಕಾಗಲ್ಲ. ನಾನು ಇಲ್ಲ, ಎಲ್ಲ ಚಾರ್ಜ್ ಶೀಟ್ ಅಂಥದ್ದು ಆಗ್ತವೆ ಉಮೇಶ್ ಅವ್ರೆ, ಅಂಥದ್ದು ಆಗ್ತವೆ, ಅದನ್ನ ಭಾಳ ನೋಡಿದ್ದೀವಿ. ಬಟ್ ನಾನು ಹೇಳ್ತಾ ಇರೋದೇನಂದ್ರೆ ಬುದ್ಧಿವಂತ ಇರ್ಬೋದು, ಸರ್, ACP ಬುದ್ಧಿವಂತ ಇರ್ಬೋದು, ಆಗಲ್ಲ, ಆಗೋಕ್ಕೆ ಸಾಧ್ಯ ಆಗಲ್ಲ. ಉಮೇಶ್ ಸರ್ ಬುದ್ಧಿವಂತ ಇರ್ಬೋದು, ಇವರಲ್ಲಿ ಅದ್ರಲ್ಲಿ ಟೈಪ್ ಮಾಡ್ತಿರ್ತಾನೆ, ಅಲ್ಲಿ ಕುಂತ್ಕೊಳ್ತಿರ್ತಾನಲ್ಲ, ಅದನ್ನ ಸ್ಕ್ರೂಟನೈಸ್ ಮಾಡಿ ಅದನ್ನ ಲೋಹಿತ್ ಅವ್ರೆ, ಇನ್ನೊಂದು ಎರಡನೇ ತಪ್ಪು ಏನಾಗುತ್ತೆ? ಸಮಸ್ಯೆ ಇದೆ ರೀ, ಒತ್ತಡ ಹೇಳ್ತೀನಿ, ಸಮಸ್ಯೆ ಇದೆ. ಈಗ ಆಯ್ತಪ್ಪ, ನೀವು ಡಿಫೆನ್ಸ್ ಲಾಯರ್ ಅಲ್ಲ, ಒಂದ್ ನಿಮಿಷ. ಈಗ 3 ತಿಂಗಳಲ್ಲಿ ಚಾರ್ಜ್ ಶೀಟ್ ನ ಫೈಲ್ ಮಾಡಲೇಬೇಕು, ಒತ್ತಡ ಅದು ಒತ್ತಡ. ಸೊ ಇದನ್ನೆಲ್ಲ ರಿಲೀಫ್ ಮಾಡ್ಬೇಕಲ್ಲ, ಕರೆಕ್ಟ್. 6 ತಿಂಗಳು ಕೊಡಿ, ಯಾಕೆ ಆದ್ರೆ 3 ತಿಂಗಳು ಆದ್ರೆ ಮಾಡಿದ್ರೆ ಆದ್ರೆ default. ಇದನ್ನ ಲೋಹಿತ್ ಯಾರು ಅವ್ರೆ, ಯೋಚನೆ ಮಾಡ್ಬೇಕು? ಲೋಹಿತ್ ಅವ್ರೆ, ನಿಮಗೊಂದು ಸಂಬಳ ಅಂತ ಫಿಕ್ಸ್ ಮಾಡಿ, ತಿಂಗಳಿಗಿಷ್ಟು ಸಂಬಳ ಅಪ್ಪ, ನೀನು ಹೋಗಿ ಆರೋಪಿಗಳ ಪರವಾಗಿ ಕೋರ್ಟ್ನಲ್ಲಿ ವಾದ ಮಾಡು, ಯಾರು ಶಿಕ್ಷೆ ಆದ್ರಾಯ್ತು, ಯಾರಿಗೆ ಬಿಟ್ರೆ ಬಿಡ್ತು, ನಿನಗೆ ಸಂಬಳ ಬರೋದು ಬರ್ತಾ ಇರುತ್ತೆ ಅಂದ್ರೆ ನೀವು ಇಷ್ಟೇ ಪ್ರಿಪೇರ್ ಆಗ್ತೀರಾ? ಬೇರೆ ತರ ಪ್ಯಾಟರ್ನ್ ಹೋಗುತ್ತೆ ಸರ್, ಇದೇ ಹಿಂಗೆ prepare ಆಗ್ತೀರಾ ಪ್ರತಿ ಕೇಸ್ಗೂ? 99% ಪಬ್ಲಿಕ್ ಪ್ರಾಸಿಕ್ಯೂಟರ್ ರೆಡಿಯಾಗಿ ಇವತ್ತು ಅದೇ ತರ ಕೂತ್ಕೊಂಡಿದ್ದಾರೆ ಸರ್. ಅಂಥವರ ಸಂಖ್ಯೆ ಬರ್ತಾ ಬರ್ತಾ ಕಡಿಮೆ ಸಾಧ್ಯವೇ ಇಲ್ಲ. ಅಂಥವರ ಸಂಖ್ಯೆ ಬರ್ತಾ ಬರ್ತಾ ಕಡಿಮೆ ಹಾಗೆ ಆಗ್ತಿದೆ ಸರ್. ಕೋರ್ಟ್ನಲ್ಲಿ ಮೇಲ್ಗಡೆ ಕುಂತ್ಕೊಂಡ್ರೆ ನ್ಯಾಯಾಧೀಶರು ಅಷ್ಟೇ, ಅವರು ಅಷ್ಟೇ ಎಲ್ಲಾ ಕೇಸನ್ನು ಅದೇ ರೀತಿನೇ ತಗೊಂತಾರೆ. ಇದು ನೀವು ಯಾರು ಏನು ತಲುಪಿಸ್ತಾ ಇದ್ದೀರಾ ಕೋರ್ಟ್ಗೆ ಅನ್ನುವಂಥದ್ದು. ಈಗ ನೀವು ಸಾಕ್ಷಿಗಳನ್ನೇ ಕೊಟ್ಟಿಲ್ಲ, ಇವಾಗ ಅದು ಬಿಟ್ಬಿಡೋಣ. ಈ ಒಂದು ಸನ್ನಿವೇಶದಲ್ಲಿ 2 ವರ್ಷದಿಂದನೂ ಕೂಡ ಮನುಷ್ಯರ ಮಾತುಗಳಕ್ಕಿಂತ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ನಲ್ಲಿ ಟೆಕ್ನಾಲಜಿಯಲ್ಲಿ ಕನ್ವಿಕ್ಷನ್ಸ್ಗಳು ಜಾಸ್ತಿ ಆಗ್ತಿದ್ದಾವೆ. ಇದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನೇಮಕಾತಿ ಮಾಡಬೇಕಂದಾಗ ನೀವು ಟೆಕ್ನಾಲಜಿಯನ್ನು ಎಷ್ಟು ಬಳಸ್ಕೊಂತೀರಾ? ನೀವು ಅಪ್ಗ್ರೇಡ್ ಆದ್ರ? ಕೆಲವರಿಗೆ ಪಾಪ ತಪ್ಪೇನಿಲ್ಲ, ಈಗ ಒಂದು 60 ವರ್ಷ, ಇನ್ನೊಂದು 1 ವರ್ಷ ರಿಟೈರ್ಡ್ ಇರುತ್ತೆ, ಪಾಪ ಕಂಪ್ಯೂಟರ್ ಲ್ಯಾಪ್ಟಾಪ್ ಅನ್ನೋದು ಗೊತ್ತಿರಲ್ಲ. ನಾನು ಡಿಫೆನ್ಸ್ ಕ್ವಶನ್ನ ಅದೆಷ್ಟು ಡೇಟಾ ಆಯಿತು, ಅದೆಷ್ಟು GB ಇತ್ತು, ನೀನು ಕಾಪಿ ಮಾಡಿದ್ರೆ ಪಾಪ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆ ರೀತಿಯಾಗಿ ನೀವು ಪ್ರೊಟೆಕ್ಟ್ ಮಾಡಬೇಕಾಗಿರುವಂಥದ್ದು. ಇವಾಗ ಜನರನ್ನು ಪ್ರೊಟೆಕ್ಟ್ ಮಾಡಬೇಕಾಗಿರೋದು, ಕಾನೂನು ಪ್ರೊಟೆಕ್ಟ್ ಮಾಡಿರೋದು ನಾವು ವಿಧಾನಸೌಧ ಕೇಳ್ಕೊಟ್ಟಿದ್ದೀವಿ, ಅಲ್ಲೇ ಅಲ್ವಾ ಎಲ್ಲ ಕೊಟ್ಟಿರುವಂಥದ್ದು. ಅದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು, ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ನೀವು ರಿವಾರ್ಡ್ ಅಂತ ಹೇಳಿದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಟ್ಟಾರೆ ನ್ಯಾಯದಾನದ ವ್ಯವಸ್ಥೆಯನ್ನೇ ವಿಮರ್ಶೆ ಮಾಡ್ತಾ ಇದ್ದೀವಿ. ಇಲ್ಲಿ ಚರ್ಚೆ ಆಗಬೇಕಾಗಿರೋದು ದರ್ಶನ್ ಉಳಿಸೋದಕ್ಕೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದಕ್ಕೆ ಹೋದ್ರು. ಅಕಸ್ಮಾತ್ ಈ ಟ್ರಯಲ್ ಏನಾದ್ರು ಡಿಲೇ ಆಗಿದ್ರೆ ದರ್ಶನ್ಗೊಂದು ಬೇಲ್ ಸಿಗೋ ಚಾನ್ಸ್ ಆರು ಇತ್ತು. ಎಲ್ಲ ಸೇರ್ಕೊಂಡು ಹಾಳು ಮಾಡಿದ್ರು. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.